ನಮಸ್ಕಾರ ಸ್ನೇಹಿತರೆ. ನಾವು ದೇವರನ್ನು ವಿಗ್ರಹ ರೂಪದಲ್ಲಿ ಪೂಜೆ ಮಾಡ್ತೀವಿ, ಅಭಿಷೇಕಗಳನ್ನು ಮಾಡ್ತೀವಿ. ಯಾಕೆ ಅಂತ ನೋಡೋಣ. ಹೊರನೋಟಕ್ಕೆ ಜಡವಾಗಿ ಕಾಣಿಸುವ ಎದೆಗುಡಿಯಲ್ಲಿನ ಇಷ್ಟ ದೇವರನ್ನು ಹೊರಗಡೆಯ ಮೂರ್ತಿ ರೂಪದಲ್ಲಿ ಏಕೀಕರಿಸಿ ತನ್ನ ತನವನ್ನು ಬಯಲು ಮಾಡುತ್ತಾ ದೈವಿ ಗುಣಗಳನ್ನು ಆವಾಹಿಸುತ್ತಾ ಭಕ್ತಿಯ ಸಮೀಪಕ್ಕೆ ಬರೋದೇ ಮೂರ್ತಿ ಪೂಜೆ. ಭಗವಂತನನ್ನು ಯಾವ ವಿಧದಲ್ಲಿಯೂ ಆರಾಧನೆ ಮಾಡ್ಬೋದು. ನವವಿಧ ಭಕ್ತಿ, ಯಜ್ಞ, ದೇವರ ಭಾವಚಿತ್ರ ಇತ್ಯಾದಿಗಳಲ್ಲಿ ದೇವರನ್ನು ಕಂಡರೂ ವಿಗ್ರಹ ರೂಪದಲ್ಲಿ ಭಗವಂತನ ಸ್ಪಷ್ಟ ರೂಪ, ಭಗವಂತನ ಕಲ್ಪನೆಯನ್ನು ಮಾಡ್ಕೋಬೋದು. ವಿಗ್ರಹಕ್ಕೆ ಪೂಜೆ ಮಾಡೋದರಿಂದ ಅದರಲ್ಲಿ ಚೈತನ್ಯ, ದೇವತಾ ಸಾನ್ನಿಧ್ಯ ಉಂಟಾಗುತ್ತೆ. ನೆಲದಾಳದಲ್ಲಿ ನೀರಿದ್ದರೂ ಕೆರೆ, ಬಾವಿ, ನದಿಗಳಲ್ಲಿ ನೀರು ಗೋಚರಿಸುತ್ತೆ. ಹಾಗೆಯೇ ದೇವರು ಎಲ್ಲ ಕಡೆ ಇದ್ದರೂ ವಿಗ್ರಹದಲ್ಲಿ ದೈವಿ ಶಕ್ತಿ, ಭಕ್ತಿಯ ಮಂತ್ರ ಗೋಚರಿಸುತ್ತೆ. ವಿಗ್ರಹ ರೂಪದಲ್ಲಿ ಮನಸ್ಸು ಜಾಗೃತಗೊಳಿಸಿ ಸಾತ್ವಿಕವಾದ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ದೇವರ ಬಿಂಬದಲ್ಲಿ ದೈವಿಕತೆ, ದೈವಿ ಶಕ್ತಿ ಇರುತ್ತೆ. ದೇವರ ದರ್ಶನದಿಂದ ಜನರ ಅಭೀಷ್ಟಗಳು ಈಡೇರ್ತವೆ. ದೇವರ ದರ್ಶನದಿಂದ ಮನಸ್ಸು ಪರಿಶುದ್ಧವಾಗಿ ದುಃಖವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ದೇವಸ್ಥಾನ ದರ್ಶನ, ವಾಸ್ತು, ವಿಜ್ಞಾನ ಮನಸ್ಸಿಗೆ ಹಿತವನ್ನು ನೀಡುತ್ತೆ. ದೇವರ ದರ್ಶನಕ್ಕೆ ನಡೆದು ಹೋಗುವುದರಿಂದ, ಉಪವಾಸ ವ್ರತದಿಂದ ಶರೀರಕ್ಕೆ ವ್ಯಾಯಾಮ ಸಿಗುತ್ತೆ. ಅಲ್ಲಿನ ದೇವರ ವಿಗ್ರಹದ ಪುರಾಣ ಇತಿಹಾಸದ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಭಗವಂತನು ನಮ್ಮಲ್ಲಿ ಏನೂ ಕೇಳೋದಿಲ್ಲ. ನಮಗೆ ಬೇಕಾಗಿರುವುದನ್ನು ನಾವು ಅವನಿಗೆ ಅರ್ಪಿಸ್ತೇವೆ ಅಷ್ಟೆ. ಭಗವಂತನನ್ನು ನಾನಾ ದ್ರವ್ಯಗಳ ಮೂಲಕ ಅಭಿಷೇಕ ಮಾಡ್ತೇವೆ. ಅದರಲ್ಲೂ ಪಂಚಾಮೃತ ಅಭಿಷೇಕ ಅತಿ ಶ್ರೇಷ್ಠವಾದದ್ದು. ಹಾಲು, ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ ಇವು ಪಂಚ ಅಮೃತಗಳು. ಅದೇ ಪಂಚಾಮೃತ. ಇದು ನಮ್ಮ ತೃಪ್ತಿಗೆ, ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ದೇವರಿಗೆ ಅಭಿಷೇಕ ಮಾಡಿಸಿದೆ ಅನ್ನೋ ತೃಪ್ತಿ, ಆನಂದ ಸಿಗುತ್ತೆ. ಅಂದರೆ ನಮ್ಮ ಮನಸ್ಸು ಸಂತೋಷಗೊಳ್ಳುತ್ತೆ. ಇನ್ನು ಇದರ ವೈಜ್ಞಾನಿಕ ಸತ್ಯ ಏನು ಅಂತ ನೋಡೋದಾದರೆ, ಈ ಪಂಚಾಮೃತವನ್ನು ಅಭಿಷೇಕ ಮಾಡಿ ಅದನ್ನು ಸೇವಿಸಿದರೆ ಇನ್ನಷ್ಟು ಆರೋಗ್ಯಕರವಾಗಿರ್ತೇವೆ. ಯಾಕೆಂದರೆ ಲೋಹದ ಖನಿಜಾಂಶ ನಮ್ಮ ದೇಹಕ್ಕೆ ಹಿತಕರವಾಗಿರುತ್ತೆ. ವಿಗ್ರಹಗಳಿಗೆ ಹಾಲಿನ ಅಭಿಷೇಕ ಮಾಡಿ ಆ ಹಾಲಿನ ಸೇವನೆಯಿಂದ ಶರೀರದ ಕೊಬ್ಬನ್ನು ವೃದ್ಧಿಸುತ್ತೆ. ಮೊಸರು ನಮ್ಮಲ್ಲಿನ ಜೀರ್ಣಶಕ್ತಿಯನ್ನು ಉಂಟು ಮಾಡುತ್ತೆ. ಹೀಗೆ ಅಭಿಷೇಕದ ವಸ್ತುಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಪಂಚಾಮೃತ ಸೇವನೆಯಿಂದ ರಕ್ತ ಶುದ್ಧಿಯಾಗುತ್ತೆ. ಬೇಸಿಗೆಯ ಕಾಲದಲ್ಲಿ ಆಯಾಸಕ್ಕೆ ಪಂಚಾಮೃತ ರಾಮಬಾಣ. ಅಂದರೆ ಅಭಿಷೇಕ ಮಾಡಿದ ಪದಾರ್ಥ ಆರೋಗ್ಯದ ದೃಷ್ಟಿಯಿಂದ ತುಂಬ ಉಪಯುಕ್ತ. ವಿಗ್ರಹದ ಮೇಲಿನ ಪಂಚಾಮೃತ, ನೀರು, ತುಳಸಿ ನೀರು ಎಲ್ಲವೂ ಔಷಧಿ ಗುಣಗಳನ್ನು ಹೊಂದಿರುತ್ತೆ. ಇವೆಲ್ಲ ಹೇಗೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇಂದಿಗೂ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನೀರು ರೋಗ ನಿರೋಧಕ ನೀರಾಗಿರುತ್ತೆ. ಆ ವಿಗ್ರಹ ವಿಷದಿಂದ ತಯಾರಾಗಿರುವ ವಿಗ್ರಹ, ಅಂದರೆ ನವಪಾಷಾಣದಿಂದ ತಯಾರಾದ ವಿಗ್ರಹ. ಅದು ಕ್ರಿಸ್ತಪೂರ್ವ 3000ರಲ್ಲಿ. ಈ ವಿಗ್ರಹವನ್ನು ಮಹಾನ್ ವೈದ್ಯರ ಮತ್ತು ಆಯುರ್ವೇದ ಪರಿಣಿತರಾದ ಬೋಗರ್ ಅವರು ತಯಾರಿಸ್ತಾರೆ. ಇದು ಪಳನಿಯ ಪಳನಿಸ್ವಾಮಿ ವಿಗ್ರಹ. ಬೋಗರ್ ಅವರು 4000ಕ್ಕೂ ಅಧಿಕ ಗಿಡಮೂಲಿಕೆಗಳನ್ನು ಕಂಡುಹಿಡಿದು ಸಪ್ತಕಾಂಡ ಕೃತಿಯಲ್ಲಿ ವಿವರಿಸಿದ್ದಾರೆ. ಇಲ್ಲಿನ ಪಳನಿಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿ ಅದರ ತೀರ್ಥವನ್ನು ಸೇವಿಸಿದರೆ ಅನೇಕ ರೋಗಗಳು ಗುಣಮುಖವಾಗುತ್ತೆ. ನವಪಾಷಾಣ ವಿಗ್ರಹ ಮುಟ್ಟಿದ ನೀರು ಕೂಡ ಚರ್ಮ ರೋಗವನ್ನು ಗುಣಪಡಿಸುವ ಶಕ್ತಿ ಹೊಂದಿರುತ್ತೆ. ಈ ವಿಗ್ರಹವನ್ನು 9 ಬಗೆಯ ವಿಷಯುಕ್ತ ಗಿಡಮೂಲಿಕೆಗಳಿಂದ ತಯಾರಿಸಿದ್ದಾರೆ ಬೋಗರ್ ಅವರು. ಈ ರೀತಿಯ ಅನೇಕ ದೇವಾಲಯಗಳನ್ನು ನಾವು ನಮ್ಮ ಭಾರತದಲ್ಲಿ ನೋಡ್ಬೋದು. ಭಾರತೀಯರ ಸಂಸ್ಕೃತಿಯ ಹಿಂದೆ ಒಂದಲ್ಲ ಒಂದು ವೈಜ್ಞಾನಿಕ ಸತ್ಯ ಅಡಗಿರುತ್ತೆ. ನಮ್ಮ ಸಂಸ್ಕೃತಿಯಲ್ಲಿರುವ ರಹಸ್ಯ ಈಗಿನ ಜನಾಂಗಕ್ಕೆ ಮಾರ್ಗದರ್ಶನ. ನಮ್ಮ ಸಂಸ್ಕೃತಿಯಲ್ಲಿನ ಆಚಾರ ವಿಚಾರಗಳಲ್ಲಿ ವೈವಿಧ್ಯತೆಗಳಿವೆ. ನಾವು ಮಾಡುವ ಪ್ರತಿಯೊಂದು ಪೂಜೆ, ಧ್ಯಾನ, ಹೋಮಗಳಿಗೂ ಅದರದೇ ಆದ ಅರ್ಥ ಮತ್ತು ಕರ್ಮ ಫಲಗಳಿರ್ತವೆ. ಇದನ್ನು ನಾವು ತಿಳಿಯಬೇಕಷ್ಟೆ. ನಮಸ್ಕಾರ.